ಕಾವ್ಯ ಇಷ್ಟೊತ್ತಾದ್ರೂ ಯಾಕೆ ಫೋನ್ ಮಾಡಲಿಲ್ಲ ಅಂತ ಅನ್ಕೋತಾ ಇದ್ದೆ. ಕೊನೆಗೂ ಹಾ ಕಾವ್ಯ. ಹಲೋ ಭರತ್. ಭರತ್, ಮಹಾದೇವ್ ಕೊಲೆ ಪ್ರಯತ್ನ ಮಾಡಿದ್ದಾರೆ ಅಂತ ಅನ್ನಿಸ್ತಿಲ್ಲ. ಪ್ಲೀಸ್ ಅವ್ರ ಮೇಲೆ FIR ಫೈಲ್ ಮಾಡಬೇಡ. ಅದು ಹಾಗಾಗೋದಿಲ್ಲ ಕಾವ್ಯ, ಯಾಕಂದ್ರೆ ಇದು ಅಟೆಂಪ್ಟ್ ಟು ಮರ್ಡರ್ ಕೇಸ್. ಮಾದೇವು, ಮಾದೇವು, ಏನು ನಿನ್ ಅವಸ್ಥೆ ಇದು? ಏನು ಇದೆಲ್ಲ? ಯಾಕೋ ಕೂತ್ಕೊಂಡಿದ್ದೆ ನೀನು? ನೀನೇನು ಮಾಡಿದ್ಯಾ? ಯಾವ ಅಪರಾಧಕ್ಕೆ ನಿನಗೆ ಈ ಶಿಕ್ಷೆ? ಮಾತಾಡೋ ಮಾದೇವ. ಅಮ್ಮ, ನಾನೇನು ಮಾಡಿಲ್ಲ ಕಣಮ್ಮ. ಸುಳ್ಳು ಕೇಸ್ ಹಾಕಿ ನನ್ನ ಒಳಗಾಕವ್ರೆ. ಆದರೆ ಈ ಓದಿರೋ ಬುದ್ಧಿವಂತರಿಗೆ ಗೊತ್ತಿಲ್ಲ ಅಂತ ಕಾಣ್ತದೆ. ಸತ್ಯ ಗೆಲ್ತದೆ, ಸುಳ್ಳು ಸಾಯ್ತದೆ ಅಂತ. ಇನ್ಸ್ಪೆಕ್ಟರ್, ನನ್ ಮಗ ಯಾವ ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾನೆ. ಅಂದ್ಮೇಲೆ ಅವ್ನ್ ಖಂಡಿತವಾಗ್ಲೂ ಯಾವ ತಪ್ಪು ಮಾಡಿರಲ್ಲ. ಯಾವ ತಾಯಿ ತಾನೇ ತನ್ನ ಮಗ ತಪ್ಪು ಮಾಡಿದಾನೆ ಅಂತ ಒಪ್ಕೋತಾಳೆ ಹೇಳಿ? ಇನ್ಸ್ಪೆಕ್ಟರ್, ವಿಷಯ ಏನೇ ಇರ್ಲಿ, ನಮ್ಮ ಅಣ್ಣನ್ ಯಾಕೆ ಹಿಂಗ್ ಬಟ್ಟೆ ಬಿಚ್ಚಿ ನಿಲ್ಸಿದೀರಾ? ಇದ್ಯಾವ ಸೀಮೆ ಕಾನೂನು? ಹೌ ಡೇರ್ ಯು? ರೀ ಡಾಕ್ಟ್ರೇ, ಮೈಂಡ್ ಯುವರ್ ವರ್ಡ್ಸ್. ನಾನು ನನ್ನ ಡ್ಯೂಟಿನ ಫಾಲೋ ಮಾಡ್ತಾ ಇದ್ದೀನಿ ಅಷ್ಟೇ. ನಮ್ಮ ಪ್ರೊಸೀಜರ್ಲಿ ಇದೆಲ್ಲ ಕಾಮನ್. ಅಷ್ಟೆಲ್ಲ ಪಾಠ ಮಾಡೋಷ್ಟು ಟೈಮು ನನಗಿಲ್ಲ. ರೇ ರವಿ, ಬಟ್ಟೆ ಕೊಡ್ರಿ ಅವನಿಗೆ. ಇನ್ಸ್ಪೆಕ್ಟರ್, ಇದು ಟೋಟಲಿ ಫೇಕ್ ಕೇಸ್. ಘಟನೆ ನಡೆದ ಸ್ಥಳದಲ್ಲಿ, ಘಟನೆ ನಡೆದ ಸಮಯದಲ್ಲಿ ಮಾದೇವ ಇರಲೇ ಇಲ್ಲ. ಮಿಸ್ಟರ್ ಲಾಯರ್ ಸಾಹೇಬ್ರೆ, ಇದು ಕೋರ್ಟು ಅಲ್ಲ, ನಾನು ಜಡ್ಜು ಅಲ್ಲ. ನನ್ನ ಮುಂದೆ ವಾದ ಮಾಡಿ ನೀವು ಗೆಲ್ಲೋದೇನಿಲ್ಲ. ನಾನು ನನ್ನ ಕೆಲಸ ಮಾಡಿದ್ದೀನಿ. ಇವತ್ತು FIR ಮಾಡಿ ಮಂಡೇ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೀನಿ. ಅಲ್ಲಿ ನಿಮ್ಮ ವಾದನ ಮಾಡಿ ನಿಮ್ಮ ಜಾಣತನನ ಪ್ರದರ್ಶನ ಮಾಡಿ. ಇಲ್ಲಲ್ಲ. ರೀ ಸ್ವಾಮಿ, ಹೋಗಿ ಹೋಗಿ ಆ ಮಲ್ಲಿ ಮಾತನ್ನ ಸತ್ಯ ಅಂತ ನಂಬ್ತಾ ಇದ್ದೀರಲ್ಲ, ಏನು ಹೇಳೋಣ ನಿಮ್ಗೆ? ಅವನು ಎಂಥ ಊಸರು ಒಳ್ಳಿ ಅಂತ ನಿಮಗೆ ಗೊತ್ತಿಲ್ಲ. ಯಾವಾಗ ಬೇಕಾದರೂ ಬಣ್ಣ ಬದಲಾಯಿಸ್ಬೋದು. ಅಷ್ಟೇ ಅಲ್ಲ, ಅವನೊಂಥರ ನೀರಲ್ಲಿರೋ ಪಾಚಿ ಇದ್ದಂಗೆ. ಯಾವಾಗ ನಿಮ್ಮನ್ನ ಜಾರಿಸಿ ನೀರೊಳಗಡೆ ಮುಳುಗಿಸ್ತಾನೋ ನಿಮಗೆ ಗೊತ್ತಿಲ್ಲ. ಸ್ವಲ್ಪ ಹುಷಾರು. ನಾನು ಮುಳುಗೋದಿರ್ಲಿ ಮಾದೇವ, ನೀನು ಉಳ್ಕೊಳ್ಳೋದು ನೋಡು. ನೀನು ಚುಚ್ಚಿರೋ ಗರುಡ ಏನಾದರೂ ಸತ್ತೋದ್ರೆ ನೀನು ಪರ್ಮನೆಂಟಾಗಿ ಜೈಲಲ್ಲೇ ಕೊಳೆಬೇಕಾಗುತ್ತೆ. ಏನ್ರಿ ಮುಖ ನೋಡ್ತಾ ಇದ್ದೀರಾ? ಇವನು ಹೇಳ್ಕೊಂಡೋಗಿ ಸೆಲ್ಗಾಕ್ರಿ. ಮಾದೇವ, ಮಾದೇವ. ನೀನೇನು ಚಿಂತೆ ಮಾಡಬೇಡ ಕಣಮ್ಮ. ಇವರು ಹೆಚ್ಚಿಗೆ ಹೊತ್ತು ನನ್ನ ಇಲ್ಲಿ ಇಟ್ಕೊಳಕ್ ಆಗಕ್ಕಿಲ್ಲ. ಸುಳ್ಳು ಕೇಸ್ ಕಣಮ್ಮ ಇದು. ನಾನೇ ಚುಚ್ಚಿದ್ದೀನಿ ಅನ್ನೋದಕ್ಕೆ ಸಾಕ್ಷಿನೂ ಇಲ್ಲ. ಯಾಕಂದ್ರೆ ನಾನು ಆ ಕೆಲಸ ಮಾಡೇ ಇಲ್ಲ. ನೀನು ಅಲ್ಬೇಡ, ಆರಾಮಾಗಿರು. ಇನ್ಸ್ಪೆಕ್ಟ್ರೆ, ನನ್ ಮಗ ಯಾವತ್ತೂ ಸುಳ್ಳು ಹೇಳಲ್ಲ. ಅವನು ಸತ್ಯ ದಾರಿಲೇ ನಡೆಯೋದು. ದಯವಿಟ್ಟು ಮಗನಿಗೆ ನೋವು ಕೊಡ್ಬೇಡಿ. ನಿಮ್ದ ಭಯ ಅಂತೀನಿ ಇನ್ಸ್ಪೆಕ್ಟ್ರೆ. ಎತ್ತು ಕರಳಲ್ವಾ, ಏನೇನೋ ಹೇಳುತ್ತೆ. ಎಂತ ಮಗನ್ ಎತ್ತಿದೀಯಮ್ಮ? ಇನ್ಸ್ಪೆಕ್ಟರ್, ನನ್ನ ತಾಯಿ ಬಗ್ಗೆ ಇನ್ನೊಂದು ಮಾತಾಡಿದ್ರೆ ಸಂದಾಗಿರಕ್ಕಿಲ್ಲ. ಧೈರ್ಯನೂ ಮಾಡ್ಬೇಡ. ಅಪ್ಪಿ ತಪ್ಪಿ ಮಾಡ್ದೆ ಅಂತ ಇಟ್ಕ. ಈಗ ಗರುಡನ ಹೆಸರು ಹೇಳಿ ಏನ್ ನನ್ ಮೇಲೆ ಸುಳ್ಳು ಕೇಸ್ ಹಾಕಿದ್ಯೋ ಅದನ್ನ ನಿನ್ನ ಹೆಸರಲ್ಲಿ ದಿಟ ಮಾಡ್ಬೇಕಾಯ್ತದೆ. ಉಸಾರ್ ನಿನ್ ಕೋಪ ಕಮ್ಮಿ ಮಾಡ್ಕೊಳ್ತೀಯಾ ಪ್ಲೀಸ್? ಬರ್ದಿಟ್ಕೊಳ್ಳೋ ನನ್ನ ಮಾತನ್ನ. ಗರುಡ ಏನಾದ್ರೂ ಉಳ್ಕೊಂಡ್ರೆ ನೀನ್ ಬಚಾವ್. ಅವನೇನಾದ್ರೂ ಸತ್ತೋದ್ರೆ ನಿನ್ನ ಚಾಪ್ಟರ್ ಇಲ್ಲಿಗೆ ಓವರ್.
ಇನ್ಸ್ಪೆಕ್ಟರ್, ನಮಗೆ ಸೋಮವಾರ ತನಕ ಟೈಮ್ ಇದೆ. ನಮ್ಮ ಅಣ್ಣ ಕ್ರೈಮ್ ಮಾಡಿದ್ದಾನೆ ಅಂತ ನೀವು ಪ್ರೂವ್ ಮಾಡಿ, ಅವನು ಇನ್ನೋಸೆಂಟ್ ಅಂತ ನಾವು ಪ್ರೂವ್ ಮಾಡ್ತೀವಿ. ದೊಡಮ್ಮ, ನೀವು ಬನ್ನಿ. ಅಣ್ಣ ಹುಷಾರ್, ನೀವು ಬನ್ನಿ ದೊಡಮ್ಮ. ಅದಕ್ಕೆ ಹೆಣ್ಮಕ್ಳು ಸ್ಟೇಷನ್ಲಿರೋದು ಚೆನ್ನಾಗಿರಲ್ಲ. ನೀವು ಮನೆಗೆ ಹೋಗಿ ಕಿಟ್ಟಿಗೆ ಬರೋದು ಕೇಳಿದ್ದೀನಿ, ಇನ್ನೇನು ಬಂದ್ಬಿಡ್ತಾನೆ. ನಾನು ಕಿಟ್ಟಿ ಇಲ್ಲಿ ಇರ್ತೀವಿ. ರಾಮ್, ದೊಡ್ಡಮ್ಮನ ಕರ್ಕೊಂಡು ಮನೆಗೆ ಹೋಗು. ನೀನು ಹೋಗಮ್ಮ, ಚಿಂತೆ ಮಾಡಬೇಡ. ದೊಡಮ್ಮ, ನೀವು ಚಿಂತೆ ಮಾಡಬೇಡಿ, ಫಾಲ್ಸ್ ಕೇಸ್ ಇದು. ಆದಷ್ಟು ಬೇಗ ಅಣ್ಣನ ಇಲ್ಲಿಂದ ಬಿಡಿಸ್ಕೊಂಡು ಹೋಗ್ತೀವಿ, ಸರಿನಾ? ಹಲೋ, ಹೌದಾ? ನಮ್ಮ ಹಾಸ್ಪಿಟಲ್ನಾ? ಸರಿ ಸರಿ, ನಾ ಆದಷ್ಟು ಬೇಗ ಬರ್ತೀನಿ. ಓಕೆ ದೊಡಮ್ಮ, ಆ ಗೌಡನ ನಮ್ಮ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದಾರಂತೆ. ನಾನು ನಿಮ್ಮನ್ನ ಮನೆಗೆ ಬಿಟ್ಟು ಹಾಸ್ಪಿಟಲ್ ಹೋಗಿ ಅವನು ಹೇಗಿದ್ದಾನೆ ಅಂತ ವಿಚಾರಿಸ್ಕೊಂಡು ಬರ್ತೀನಿ. ಆದ್ರೆ ಕಂದ, ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಆ ಪೊಲೀಸ್ಗೆ ಮೊದ್ಲೇ ನಮ್ಮ ಮಹಾದೇವನ್ ಕಂಡ್ರೆ ಆಗಲ್ಲ. ಅವನ್ಗೆ ಹೊಡಿಯೋದು ಬಡಿಯೋದು ಅದೆಲ್ಲ ಮಾಡಲ್ಲ ಅಲ್ವಾ? ನಮ್ಮ ಮಹಾದೇವನ್ಗೆ ಅವರೆಲ್ಲ ಸೇರ್ಕೊಂಡು ಹಿಂಸೆ ಕೊಡಲ್ಲ ಅಲ್ವಾ? ದೊಡಮ್ಮ, ನೀವು ಟೆನ್ಷನ್ ಮಾಡ್ಕೋಬೇಡಿ, ಅವ್ರಾಗೇನು ಮಾಡೋದಿಲ್ಲ. ಇನ್ಫ್ಯಾಕ್ಟ್ ಅವ್ರಿಗಾಗಿ ಮಾಡೋದಕ್ಕೆ ರೈಟ್ಸ್ ಕೂಡ ಇಲ್ಲ. ನೀವು ಸಮಾಧಾನವಾಗಿರಿ ದೊಡಮ್ಮ. ಆದ್ರೆ ಹೇಗೋ ಸಮಾಧಾನ ಮಾಡ್ಕೊಳ್ಳಿ. ನನ್ಗೆ ನಮ್ಮ ಮಹಾದೇವನ್ ಪರಿಸ್ಥಿತಿನ ನೋಡಕ್ ಆಗ್ತಾನೆ ಇಲ್ಲ. ತುಂಬಾ ಸಂಕಟ ಆಗ್ತದೆ. ದೊಡಮ್ಮ, ಹಾಗೆಲ್ಲ ಏನೂ ಆಗೋದಿಲ್ಲ. ಅಣ್ಣ ಯಾವ ತಪ್ಪು ಮಾಡಿಲ್ಲ, ಹಾಗಾಗಿ ನಾವೆದ್ರೂ ಅಗತ್ಯ ಏನಿಲ್ಲ. ದೊಡಮ್ಮ, ಯು ಡೋಂಟ್ ವರಿ, ಎಲ್ಲನೂ ಸರಿ ಹೋಗುತ್ತೆ, ಸರಿನಾ? ಅಪ್ಪ ಮಾವ, ನೀವಿಬ್ರು ಇಲ್ಲೇ ಇದ್ದು ಅಣ್ಣ ನೋಡ್ಕೊಳ್ತೀರಿ. ನಾನು ಹೋಗಿ ದೊಡ್ಡಮ್ಮನ ಮನೆಗೆ ಬಿಟ್ಟು ಬರ್ತೀನಿ. ಆ ಗರುಡನ ನಮ್ಮ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರಂತೆ, ನಾನು ಹೋಗಿ ವಿಚಾರಿಸ್ಕೊಂಡು ಬರ್ತೀನಿ. ನೀನೇನು ವರಿ ಮಾಡ್ಕೋಬೇಡ ರಾಮ್, ಮಹಾದೇವನ ನಾವು ನೋಡ್ಕೋತೀವಿ. ನಿನ್ನ ಕಲ್ಯಾಣಿ ಅಮ್ಮನ ಮನೆಗೆ ಬಿಟ್ಟು ಹಾಸ್ಪಿಟ್ಲಿಗೆ ಹೊರಡು. ಸರಿ ಅಪ್ಪ, ಹುಷಾರಪ್ಪ. ದೊಡ್ಡಮ್ಮ, ಅಣ್ಣ ನೋಡ್ಕೊಳ್ಳೋದಕ್ಕೆ ಅಪ್ಪ ಕಿಟ್ಟಿ ಮಾವ ಇಲ್ಲೇ ಇರ್ತಾರೆ. ನಾವೀಗ ಹೋಗೋಣವಾ? ಬನ್ನಿ. ಫೋನ್ ಮಾಡ್ದೆ ಅಥವಾ ನೀವು ಚಿಂತೆ ಮಾಡಬೇಡಿ, ಬನ್ನಿ. ಬಾಬಾ, ನೀವು ಮನೆಗೆ ಹೊರಡಿ, ನಾನು ಇಲ್ಲಿ ಇರ್ತೀನಲ್ಲ. ಬೇಡಪ್ಪ, ನೀನು ಬೇಕಾದ್ರೆ ಮನೆಗೆ ಹೋಗು, ನಾನು ಇಲ್ಲೇ ಇರ್ತೀನಿ. ನಾನು ಇರ್ತೀನಿ ಬಿಡಿ ಬಾಬಾ, ನೀವು ಹೊರಡಿ ಮನೆಗೆ. ಅವನಿಗೆ ನಾನಿದ್ರೆ ಧೈರ್ಯಪ್ಪ, ಅದಕ್ಕೆ ನಾನು ಇರ್ತೀನಿ, ನೀನು ಬೇಕಾದ್ರೆ ಹೋಗು. ಸರಿ ಬಿಡಿ ಬಾಬಾ, ಏನಾದರೂ ಇದ್ರೆ ಕಾಲ್ ಮಾಡಿ. ಆಯ್ತು. ಓಹೋ, ಒಬ್ಬೊಬ್ರು ಸಾಕಾಗಕ್ಕಿಲ್ಲ ಅಂತ ಇಬ್ಬಿಬ್ರು ಒಟ್ಟಿಗೆ ಬಂದಿದ್ದೀರಾ? ಪೊಲೀಸಪ್ಪ, ಇನ್ನು ಹೇಳಿ ಲಾಟಿ ಕೊಡು, ಸೂರಜ್ ಕಡೆ. ಹೇಯ್, ಇವ್ರ ಚಿಕ್ಕಪ್ಪನಿಗೆ ಊಟ ತರೋಕೆ ಹೇಳಿದ್ದೆ, ಅವನೇನಾದ್ರೂ ಒಳಗಡೆ ಬಂದ್ಬಿಟ್ಟನು. ಹೋಗಲ್ಲೇ ತಡಿಯೋ. ರೀ, ಎಲ್ರಿ ಹೋಗ್ತಾ ಇದ್ದೀರಾ? ಸರ್, ಬೆಳಗಿಂದ ನನ್ನ ಮಗ ಏನೂ ತಿಂದಿಲ್ಲ. ಒಂದೇ ಒಂದು ನಿಮಿಷ ಅವನಿಗೆ ಊಟ ಕೊಟ್ಬಿಟ್ಟು ಬರ್ತೀನಿ. ರೀ, ಹಂಗೆಲ್ಲ ಬಿಡಕ್ಕಾಗೋದಿಲ್ಲ ರೀ, ಕೊಡ್ರಿ, ನಾನೇ ಕೊಡ್ತೀನಿ. ಸರ್, ಭರತ್ ಸರ್ ಹೇಳಿದಾರೆ ಊಟ ತಂದು ಕೊಡಿ ಅಂತ. ನೀವೇನು ಸರ್ ಬಿಡಕ್ಕಾಗಲ್ಲ ಅಂತ ಹೇಳ್ತಿದ್ದೀರಾ? ಏನು ನಡೀತಾ ಇದೆ ಇಲ್ಲಿ? ರೀ, ಅವೆಲ್ಲ ಗೊತ್ತಾಗೋದಿಲ್ಲ ನಿಮ್ಗೆ, ಕೊಡ್ರಿ, ಊಟ ನಾನೇ ಕೊಡ್ತೀನಿ. ಸರ್, ಒಂದೇ ಒಂದು ನಿಮಿಷ ಊಟ ಕೊಟ್ಟು ಅವ್ನ ಮುಖ ನೋಡ್ಕೊಂಡು ಬರ್ತೀನಿ. ಆಗಲ್ಲ ಅಂತ ಹೇಳ್ಬಿಡಿ ಸರ್, ಪ್ಲೀಸ್. ಈಗೇನು ಊಟ ಕೊಡ್ಬೇಕಾ ಬೇಡವಾ? ಯಾಕೋ ಮಾದೇವ ಹೊಡ್ಸ್ಕೊಂಡು ಸಾಯ್ತೀಯ? ಬದುಕೋ ಆಸೆ ಇಲ್ವೇನೋ ನಿನಗೆ? ಅಯ್ಯೋ ಸಾಹೇಬ್ರೆ, ನಮ್ಮಮ್ಮ ನನ್ನ ಜಾತಕ ಪೂರ ತೋರಿಸ್ಬಿಟ್ಟವ್ರೆ. ನಂದು ದೀರ್ಘಾಯುಷ್ಯ. ಎಷ್ಟು ಕೊಬ್ಬು ಅವನಿಗೆ! ಮನುಷ್ಯನ ಸರ್ ಇವನು? ಬೇರೆ ಮನುಷ್ಯನ್ಗೆ ಸ್ಟೇಟ್ ಬಿದ್ದಿದ್ರೆ ಸತ್ತೋಗ್ಬಿಟ್ಟಿದ್ದ. ಇವನ್ಗೊಂಚೂರು ನೋವೇ ಆಗ್ತಾ ಇಲ್ವಲ್ಲ ಸರ್? ಏಯ್ ಮಾದೇವ, ಈ ಮೊಂಡಾಟದಿಂದ ನಿನಗೇನೋ ಸಿಗುತ್ತೆ? ಮೊಂಡಾಟ ಮಾಡ್ತಿರೋದು ನಾನಲ್ಲ ಸಾಹೇಬ್ರೆ, ನೀವು. ನಾನ್ ಮಾಡದೇ ಇರೋ ಅಪರಾಧನ ಮಾಡಿವ್ನಿ ಅಂತ ಒಪ್ಸಕ್ ನೋಡ್ತಾ ಇದ್ದೀರಾ, ಅದು ಈ ಊಸರು ಹಳ್ಳಿ ಮಾತು ಕಟ್ಕೊಂಡು. ಸಾಹೇಬ್ರೆ, ನಿಮ್ ಲಾಟಿಗಿಂತ ಬೇಗ ನಿಮ್ ಕ್ವಾಪನೇ ಕರ್ಗೋಯ್ತು.
ನಿಮ್ ತಾಳ್ಮೆ ಮುರಿದಂಗೆ ನನ್ ಧೈರ್ಯ ಮುರಿಯಕ್ಕಾಗಕ್ಕಿಲ್ಲ. ಬೊಂಬೆ ಆಡ್ಸೋನು ಮ್ಯಾಲೆ ಕುಂತವನು, ನನ್ಗೆ ನಿನಗೆ ಯಾಕೆ ಟೆನ್ಷನ್ನು. ಪಂಚಮಿ, ಅಳ್ಬೇಡ. ನಿಮ್ಮ ಅಣ್ಣಂಗೆ ಏನು ಆಗಲ್ಲ, ಧೈರ್ಯವಾಗಿರು. ಅತ್ತೆ ನೋಡಿ, ಈ ಬಟ್ಟೆ ಎಷ್ಟೊಂದು ಕೊಳೆಯಾಗಿದೆ. ಇದು ಸಾಕಲ್ವಾತೆ ಮಹಾದೇವ್ ತಪ್ಪು ಮಾಡಿದ್ದಾರೆ ಅಂತ ಹೇಳೋದಿಕ್ಕೆ? ನಾನು ವಿನಾಕಾರಣ ಮಹಾದೇವ್ ಮೇಲೆ ತಪ್ಪು ಹೊರಿಸ್ತಾ ಇಲ್ಲ. ಇಲ್ಲ ಕಾವ್ಯ, ನನ್ ಮಗ ಏನು ಅಂತ ನನಗ್ ಚೆನ್ನಾಗ್ ಗೊತ್ತು. ಅವನ್ ತಪ್ಪು ಮಾಡಿದ್ರೆ ಖಂಡಿತವಾಗ್ಲೂ ಒಪ್ಕೋತಿದ್ದ. ಗರ್ಡನ್ ಕೈನ ಕತ್ತರಿಸ್ದಾಗ್ಲೂ ಸಹ ನಾನು ಹೀಗ್ ಮಾಡ್ದೆ ಅಂತ ಸೀದಾ ಬಂದು ನನ್ನ ಹತ್ರ ಹೇಳ್ದ. ತಪ್ಪು ಮಾಡಿದ್ಮೇಲೆ ತಲೆ ಮರೆಸ್ಕೊಳ್ಳೋ ವ್ಯಕ್ತಿತ್ವ ಅವನಿಗಿಲ್ಲ. ಮಾಡಿದ ತಪ್ಪನ ಒಪ್ಕೊಳ್ಳೋ ಗುಂಡಿಗೆ ಇದೆ ನನ್ನ ಮಗನಿಗೆ. ಅವನ್ ಖಂಡಿತವಾಗ್ಲೂ ತಪ್ಪು ಮಾಡಿರಲ್ಲ. ಕಾವ್ಯ, ದಯವಿಟ್ಟು ನಿನ್ ಫ್ರೆಂಡಿಗೆ ಫೋನ್ ಮಾಡಿ ಮಾತಾಡು. ಅವನು ಹೇಳ್ಕೊಂಡು ಹೋಗಿದ್ ರೀತಿ ನೋಡಿದ್ರೆ ನನ್ಗೆ ಯಾಕೋ ಭಯ ಆಗ್ತಿದೆ. ಅವನಿಗೆ ಫೋನ್ ಮಾಡಿ ಹೇಳು ಕಾವ್ಯ, ನನ್ನ ಮಗನಿಗೆ ಹೊಡೆಯೋದಾಗ್ಲಿ ಬಡಿಯೋದಾಗ್ಲಿ ಏನೂ ಮಾಡಬಾರ್ದು ಅಂತ. ನಿನ್ ಕೈ ಮುಗ್ದು ಬಿಡ್ಕೋತೇನೆ. ಅತ್ತೆ ಏನಿದು? ಯಾಕೆ ಹೇಗೆಲ್ಲ ಮಾತಾಡ್ತಾ ಇದ್ದೀರಾ? ಸಮಾಧಾನವಾಗಿರಿ ಅತ್ತೆ. ನೋಡಿ, ನಾನ್ ಭರತ್ ಹತ್ರ ಮಾತಾಡ್ತೀನಿ, ಸರಿನಾ? ಕಾವ್ಯ ಇಷ್ಟೊತ್ತಾದ್ರೂ ಯಾಕೆ ಫೋನ್ ಮಾಡಲಿಲ್ಲ ಅಂತ ಅನ್ಕೋತಾ ಇದ್ದೆ. ಕೊನೆಗೂ ಹಾ ಕಾವ್ಯ. ಹಲೋ ಭರತ್. ಭರತ್, ಮಹಾದೇವ್ ಕೊಲೆ ಪ್ರಯತ್ನ ಮಾಡಿದ್ದಾರೆ ಅಂತ ಅನ್ನಿಸ್ತಿಲ್ಲ. ಪ್ಲೀಸ್ ಅವ್ರ ಮೇಲೆ FIR ಫೈಲ್ ಮಾಡಬೇಡ. ಅದು ಹಾಗಾಗೋದಿಲ್ಲ ಕಾವ್ಯ, ಯಾಕಂದ್ರೆ ಇದು ಅಟೆಂಪ್ಟ್ ಟು ಮರ್ಡರ್ ಕೇಸ್. ಪ್ಲೀಸ್ ಭರತ್, ನಮ್ಮತ್ತೆ ತುಂಬಾನೇ ಗಾಬರಿ ಆಗಿದ್ದಾರೆ. ನನ್ ಮಗ ತಪ್ಪು ಮಾಡಿಲ್ಲ, ಮಾಡಿದ್ರೆ ಖಂಡಿತವಾಗ್ಲೂ ಒಪ್ಕೋತಿದ್ದ ಅಂತ ಹೇಳ್ತಿದ್ದಾರೆ. ಅವ್ರು ಹೇಳ್ತಿರೋದ್ ನೋಡಿದ್ರೆ ಮಹಾದೇವ್ ತಪ್ಪು ಮಾಡಿಲ್ಲ ಅಂತ ಅನ್ನಿಸ್ತಿದೆ. ಪ್ಲೀಸ್ ಏನಾದ್ರೂ ಮಾಡು ಭರತ್. ಹಾ ಕಾವ್ಯ, ನೀನಾಗಿರೋದ್ರಿಂದ ಇದನ್ನ ಕೇಳ್ತಾ ಇದ್ದೀನಿ. ಇಲ್ಲ ಅಂತಂದ್ರೆ ಬೇರೆ ಯಾರು ಹೇಳಿದ್ರು ಕೇಳೋ ಮಗನೇ ಅಲ್ಲ. ಸದ್ಯಕ್ಕೆ FIR ಹಾಕೋದಿಲ್ಲ, ಆದ್ರೆ ಮಂಡೇ ಒಳಗಡೆ ಮಹಾದೇವನ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು. ನಿಮ್ಗೆ ಅಷ್ಟರಲ್ಲಿ ಮಹಾದೇವ್ ಈ ಕೆಲಸನ ಮಾಡಿಲ್ಲ ಅಂತ ಅನ್ಸಿದ್ರೆ ನಿಜವಾದ ಆರೋಪಿನ ತಂದು ನನಗೊಪ್ಸಿ, ಆಗ ಮಹಾದೇವನ ಸೇವ್ ಮಾಡ್ಬೋದು. ಥ್ಯಾಂಕ್ ಯು ಭರತ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನೊಂದು ರಿಕ್ವೆಸ್ಟು. ನನಗೆ ಗೊತ್ತು ನಿನಗೆ ಮಹಾದೇವ್ ಮೇಲೆ ಕೋಪ ಇದೆ ಅಂತ, ಆದರೆ ಅವ್ರನ್ನ ಇಲ್ ಟ್ರೀಟ್ ಮಾಡಬೇಡ. ಪ್ಲೀಸ್ ಅವ್ರನ್ನ ಚೆನ್ನಾಗಿ ನೋಡ್ಕೋ. ಓಕೆ ಕಾವ್ಯ, ಚೆನ್ನಾಗೇ ನೋಡ್ಕೋತಾ ಇದ್ದೀನಿ. ಕಾವ್ಯ, ನಾನೀಗ ಹಾಸ್ಪಿಟ್ಲಿಗೆ ವಿಸಿಟ್ ಮಾಡಿ ಗರುಡನ್ ಸ್ಟೇಟ್ಮೆಂಟ್ ತಗೋಬೇಕು ಅಂತ ಇದ್ದೀನಿ. ದೇವ್ರ ಹತ್ರ ಗರುಡ ಸಾಯಬಾರ್ದು ಅಂತ ಬೇಡ್ಕೋ ಕಾವ್ಯ. ಯಾಕಂದ್ರೆ ಗರುಡ ಸತ್ತೋದ್ರೆ ನಿನ್ನ ಗಂಡನ ಕತೆ ಮುಗಿದಾಗೇನೆ.